ಗಾಜಾದಲ್ಲಿ ಬಹುತೇಕ 2 ವರ್ಷದ ನಿರಂತರ ಕದನದ ಬಳಿಕ ಇಸ್ರೇಲ್ ಮತ್ತು ಫೆಲೆಸ್ತೀನ್ ನಡುವಿನ ಯುದ್ಧಕ್ಕೆ ಸದ್ಯಕ್ಕೆ ಬ್ರೇಕ್ ಸಿಕ್ಕಿದೆ. ಅಕ್ಟೋಬರ್ 7, 2023ರಂದು ಹಮಾಸ್ ಮೇಲೆ ಇಸ್ರೇಲ್ ದಾಳಿಯಿಂದ ಪ್ರಾರಂಭವಾದ ಈ ಕದನ ಕೊನೆಗೆ ಇಸ್ರೇಲ್ ಒತ್ತಾಳುದಾರರ ಬಿಡುಗಡೆಯ ಒಪ್ಪಂದದ ಜೊತೆಗೆ ಈ ಒಂದು ಯುದ್ಧ ಕೊನೆಯಾಗುವ ಲಕ್ಷಣಗಳು ಕಾಣ್ತಾ ಇದೆ. ಆದರೆ ಇಲ್ಲಿಂದ 2 ರಾಷ್ಟ್ರಕ್ಕೆ ಇರುವಂತಹ ದಾರಿ ಸುಲಭ ಏನಲ್ಲ. ಯಾಕೆಂದರೆ ಗಾಜಾ ಸಂಪೂರ್ಣವಾಗಿ ನಾಶವಾಗಿದೆ. ಅರ್ಧಕ್ಕಿಂತ ಹೆಚ್ಚು ನಾಯಕರುಗಳು ಸತ್ತು ಹೋಗಿದ್ದಾರೆ. 64,000 ಮಕ್ಕಳು, ಮಹಿಳೆಯರು ಸೇರಿದಂತೆ ಫಲಸ್ತೀನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 1000ಕ್ಕಿಂತ ಹೆಚ್ಚು ಜನರು ಈಗಲೂ ಆಸ್ಪತ್ರೆಯಲ್ಲಿದ್ದಾರೆ. ಶಾಲೆಗಳು, ಆಸ್ಪತ್ರೆಗಳು, ಅಂಗಡಿಗಳು ಎಲ್ಲವೂ ಕೂಡ ನಾಶ ಆಗಿದೆ. ಇಸ್ರೇಲ್ ಗಾಜಾದ ಎಲ್ಲ ಪ್ರದೇಶಗಳನ್ನು ನಾಶ ಮಾಡಿದೆ. ಈಗ ಫಲಸ್ತೀನರ ಮುಂದೆ ಇರುವ ಸವಾಲು 20 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಅಲ್ಲಿ ವಾಸ ಮಾಡಲು ಯೋಗ್ಯ ಇರುವ ಸ್ಥಳಗಳನ್ನಾಗಿ ಮಾಡುವಂಥದ್ದು. ಸದ್ಯಕ್ಕಂತೂ ಯುದ್ಧ ಮುಗಿದಿದೆ, ಆದರೆ ಇಲ್ಲಿಂದ ಎಲ್ಲವೂ ಕೂಡ ಮುಗಿತು ಅಂತ ಅಲ್ಲ. ಯಾವಾಗ ಬೇಕಾದರೂ ಮತ್ತೆ ಯುದ್ಧ ಪ್ರಾರಂಭವಾಗ್ಬೋದು. ಯಾಕೆಂದರೆ ಇಸ್ರೇಲ್ ಮತ್ತು ಫಲಸ್ತೀನರ ಯುದ್ಧ ಇಂದು ನಿನ್ನೆ ಪ್ರಾರಂಭವಾದದಲ್ಲ, 100 ವರ್ಷದ ಇತಿಹಾಸ ಇರುವಂತಹ ಕಥೆಯಾಗಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಸ್ರೇಲ್ ಮತ್ತು ಫಲಸ್ತೀನರ ಕದನ ಎಲ್ಲಿಂದ ಪ್ರಾರಂಭವಾಯಿತು, ಇದರಲ್ಲಿ ಯಾರದು ತಪ್ಪು, ಇದನ್ನು ಹೇಗೆ ಕೊನೆಗಾಣಿಸಬಹುದು ಮತ್ತು ಇಸ್ರೇಲ್ ಮತ್ತು ಫಲಸ್ತೀನರ ಸಾವಿರಾರು ವರ್ಷದ ಚರಿತ್ರೆಯನ್ನು ಸರಳ ವಿವರಣೆಯೊಂದಿಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೆಳಗಿರುವ ಕಪ್ಪು ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ. ಭೂಪಟದಲ್ಲಿ ಇಸ್ರೇಲ್ ಮತ್ತು ಫಲಸ್ತೀನ್ ಮಧ್ಯದಲ್ಲಿ ನಕ್ಷೆಯಲ್ಲಿ ನೋಡುವಾಗ ಒಂದು ಸಣ್ಣ ಪ್ರದೇಶದಂತೆ ಕಾಣುವ ಈ ಒಂದು ಪ್ರದೇಶದ ಹೆಸರು ಜೆರುಸೆಲಂ. ಜೆರುಸೆಲಂ ಅನ್ನು ಪವಿತ್ರ ಭೂಮಿ ಅಂತ 3 ಧರ್ಮದವರು ಕರೀತಾರೆ. ಒಂದು ಯಹೂದಿ, ಮುಸ್ಲಿಂ ಮತ್ತು ಕ್ರೈಸ್ತರು. ಈ ಒಂದು ಪ್ರದೇಶದಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ ಪ್ರಾರ್ಥನೆಗಳು ನಡೆಯುತ್ತೆ, ಯಹೂದಿ ಅಥವಾ ಜೀವ್ಸ್ ಧರ್ಮದ ಪ್ರಕಾರ ಪ್ರಾರ್ಥನೆಗಳು ನಡೆಯುತ್ತೆ ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಪ್ರಾರ್ಥನೆಗಳು ನಡೆಯುತ್ತೆ. 2 ಕಿಲೋಮೀಟರ್ ಅಂತರದಲ್ಲಿ 37 ಎಕರೆ ಜಾಗದಲ್ಲಿ 3 ಧರ್ಮದ ಪವಿತ್ರ ಸ್ಥಳ ಇರುವಂಥದ್ದು. ಮುಸ್ಲಿಮರ ಅಲ್ ಅಕ್ಸಾ ಮಸ್ಜಿದಿ, ಯಹೂದಿಗಳ ವೆಸ್ಟರ್ನ್ ವಾಲ್ ಮತ್ತು ಕ್ರೈಸ್ತರ ಚರ್ಚ್ ಆಫ್ ದಿ ಹೋಲಿ. ಈ 3 ಧರ್ಮದ ಜನರು ಒಂದೇ ಪ್ರದೇಶದಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಅಲ್ಲಿ ಭಾವನಾತ್ಮಕವಾದ ಕನೆಕ್ಷನ್ ಇರುತ್ತೆ. ಆ ಕಾರಣಕ್ಕಾಗಿ ಯಾರಾದರೂ ಇನ್ನೊಂದು ಧರ್ಮಕ್ಕೆ ಧಕ್ಕೆ ತರುವಂತಹ ಕೆಲಸಗಳು ಆದಾಗ ಸಣ್ಣ ಸಣ್ಣ ವಿಚಾರಗಳನ್ನು ಹಿಡಿದುಕೊಂಡು ಗಲಾಟೆ ಆಗುತ್ತೆ. ನಂತರ ಇದು ದೊಡ್ಡ ಮಟ್ಟದಲ್ಲಿ ಹರಡುತ್ತೆ. ಇನ್ನು ಈ ಒಂದು ಪ್ರದೇಶದಲ್ಲಿ ಇಸ್ರೇಲ್ ಮತ್ತು ಫಲಸ್ತೀನರ ವಿವಾದ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ನೋಡಬೇಕಂದ್ರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 3 ಧರ್ಮದಲ್ಲಿ ಇರುವ ಚರಿತ್ರೆಯನ್ನು ನಾವು ನೋಡಬೇಕು. ಅದರಲ್ಲಿ ಮೊದಲು ಯಹೂದಿಗಳ ಪ್ರಕಾರ 3000 ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ 1047ರಲ್ಲಿ ಆವಾಗ ಈ ಪ್ರದೇಶವನ್ನು, ಇವಾಗ ಏನು ಇಸ್ರೇಲ್ ಮತ್ತು ಫಲಸ್ತೀನ್ ಇದೆ ಆ ಒಂದು ಪ್ರದೇಶವನ್ನು ಕಿಂಗ್ಡಮ್ ಆಫ್ ಇಸ್ರೇಲ್ ಅಂತ ಕರಿತಾ ಇದ್ರು. ಮತ್ತು ಇದನ್ನು ಯಹೂದಿ ಧರ್ಮಕ್ಕೆ ಸೇರಿದ ಅಂದರೆ ಜೀವ್ಸ್ ಧರ್ಮಕ್ಕೆ ಸೇರಿದ ರಾಜ ದಾವೂದ್, ಇಸ್ಲಾಮಿನ ಪ್ರಕಾರ ದಾವೂದ್ ಪೈಗಂಬರ್ ಆಡಳಿತವನ್ನು ಮಾಡ್ತಾ ಇದ್ದ ಮತ್ತು ಆತ ಕಿಂಗ್ಡಮ್ ಆಫ್ ಇಸ್ರೇಲ್ನ ರಾಜಧಾನಿಯಾಗಿ ಜೆರುಸೆಲಂ ಅನ್ನು ಮಾಡ್ತಾನೆ. ಮುಂದೆ ಆತನ ಮಗ ಸುಲೈಮಾನ್ ಅಂದರೆ ಸೋಲಮನ್ ಇಲ್ಲಿಗೆ ಬಂದು ಒಂದು ಭವ್ಯವಾದ ಮಂದಿರವನ್ನು ಮಾಡ್ತಾನೆ. ಅದರ ಹೆಸರು ಟೆಂಪಲ್ ಮೌಂಟ್. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಬೇರೆ ಬೇರೆ ಕಥೆಗಳಿದೆ, ಆದರೆ ಯಹೂದಿಗಳ ಚರಿತ್ರೆಯ ಪ್ರಕಾರ ಇದನ್ನು ಕಿಂಗ್ ಸೊಲೊಮನ್ ಅವರು ಯಹೂದಿಗಳ ಧರ್ಮಕ್ಕೋಸ್ಕರ ಕಟ್ಟಿದ್ದಾರೆ ಅಂತ ವಾದ. ಹೀಗೆ ಹಲವಾರು ವರ್ಷಗಳು ಉರುಳುತ್ತೆ. ಕ್ರಿಸ್ತಪೂರ್ವ 586ನೇ ಇಸವಿಯಲ್ಲಿ ಬಾಬಿಲೋನಿಯ ರಾಜರು ಬಂದು ಈ ಒಂದು ದೇವಾಲಯವನ್ನು ನಾಶ ಮಾಡ್ತಾರೆ. ಅಲ್ಲಿ ವಾಸ ಮಾಡುತ್ತಿದ್ದ ಯಹೂದಿಗಳನ್ನು ಗುಲಾಮರನ್ನಾಗಿ ಮಾಡ್ತಾರೆ ಮತ್ತು ಅಲ್ಲಿಂದ ಯಹೂದಿಗಳನ್ನು ಓಡಿಸ್ತಾರೆ. ಈ ಘಟನೆ ಆದ ಹಲವಾರು ವರ್ಷದ ನಂತರ ಯಹೂದಿಗಳು ಅಲ್ಲಿಗೆ ಮತ್ತೆ ಬಂದು ಮತ್ತೊಂದು ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಇದನ್ನು ಸೆಕೆಂಡ್ ಟೆಂಪಲ್ ಅಂತ ಕರೀತಾರೆ. ನಂತರ ಕೆಲವು ವರ್ಷಗಳು ಕಳೆಯುತ್ತೆ, ಮತ್ತೆ ರೋಮನ್ ಸಾಮ್ರಾಜ್ಯವರು ಬರ್ತಾರೆ ಮತ್ತು ಆ ಸೆಕೆಂಡ್ ಟೆಂಪಲ್ ಅನ್ನು ಕೂಡ ನಾಶ ಮಾಡ್ತಾರೆ. ಕೇವಲ ಗೋಡೆಯನ್ನು ಮಾತ್ರ ಉಳಿಸ್ತಾರೆ. ಅಂದ್ರೆ ಅವತ್ತು ಆ ಮಂದಿರವನ್ನು ನಾಶ ಮಾಡಿ ಒಂದು ಗೋಡೆಯನ್ನು ಮಾತ್ರ ಉಳಿಸ್ತಾರೆ. ಆ ಗೋಡೆಯನ್ನು ವೆಸ್ಟರ್ನ್ ವಾಲ್ ಅಂತ ಇವತ್ತಿಗೂ ಕೂಡ ಕರೀತಾರೆ ಮತ್ತು ಆ ಗೋಡೆಯನ್ನು ಯಹೂದಿಗಳು ಅಂದರೆ ಇಸ್ರೇಲಿಗರು ತುಂಬ ಪವಿತ್ರ ಗೋಡೆ ಅಂತ ಕರೀತಾರೆ. ಯಹೂದಿಗಳು ಪ್ರಪಂಚದ ಮೂಲೆ ಮೂಲೆಯಲ್ಲಿದ್ದರೂ ಆ ಒಂದು ಗೋಡೆಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಗೆ ಇಸ್ಲಾಂ ಧರ್ಮದಲ್ಲಿ ಕಅಬಾವನ್ನು ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲ, ಅದೇ ರೀತಿ ಇಸ್ರೇಲಿಗರು, ಯಹೂದಿಗಳು ಆ ಒಂದು ಗೋಡೆಯನ್ನು ನೋಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತು ಈ ಒಂದು ಗೋಡೆ ಯಹೂದಿಗಳಿಗೆ ಕೇವಲ ಗೋಡೆಯಲ್ಲ, ಬದಲಾಗಿ ಅವರ ಕನಸಾಗಿದೆ.
ಇದು ಯಹೂದಿ ಅಥವಾ ಜೀವ್ಸ್ಗಳಿಗೆ ಜೆರುಸಲೆಂಗೆ ಇರುವಂತಹ ಕನೆಕ್ಷನ್ ಆಗಿದೆ. ಇನ್ನು ಕ್ರಿಶ್ಚಿಯನ್ಗೆ ಹೇಗೆ ಇದು ಪವಿತ್ರ ಸ್ಥಳ ಎಂಬುದನ್ನು ನೋಡುವುದಾದರೆ, ಯಾವಾಗ ರೋಮನರು ಯಹೂದಿಗಳ ಮೇಲೆ ದಾಳಿಯನ್ನು ಮಾಡ್ತಾರೆ ಆವಾಗ ಕೆಲವು ಜನರು ಇಸ್ರೇಲಿನಿಂದ ಓಡಿ ಹೋಗ್ತಾರೆ. ಆ ಯಹೂದಿಗಳು ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ. ಆದರೆ ಕೆಲವು ಜನರು ಅಲ್ಲಿ ಇಸ್ರೇಲ್ನಲ್ಲಿಯೇ ಉಳಿತಾರೆ. ಹೀಗಿರುವಾಗ ಅಲ್ಲಿದ್ದ ಆ ಯಹೂದಿ ಕುಟುಂಬದಲ್ಲಿ ಒಬ್ಬ ಹುಟ್ಟುತ್ತಾನೆ. ಅವನೇ ಕ್ರಿಶ್ಚಿಯನ್ ಕಮ್ಯುನಿಟಿಯ ಸ್ಥಾಪಕ ಯೇಸು ಕ್ರಿಸ್ತ. ಯೇಸು ಕ್ರೈಸ್ತ ಒಬ್ಬ ಯಹೂದಿಯಾಗಿದ್ದ ಮತ್ತು ಆತ ಬೆಳೆದ ನಂತರ ಆತ ಯಹೂದಿ ಮತವನ್ನು ಬಿಟ್ಟು ಹೊಸ ಮತವನ್ನು ಪ್ರಾರಂಭಿಸ್ತಾನೆ. ಅದುವೇ ಕ್ರಿಶ್ಚಿಯನ್ ಮತ. ಯಾವ ರೀತಿಯಲ್ಲಿ ಭಾರತದಲ್ಲಿ ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ಗೌತಮ ಬುದ್ಧ ಬೇರೆ ಧರ್ಮವನ್ನು ಮಾಡ್ತಾರಲ್ಲ, ಅದೇ ತರಹ. ಹೀಗಿರುವಾಗ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿದಂತಹ ಅಲ್ಲಿಯ ಯಹೂದಿಗಳಲ್ಲಿ ಬಹುತೇಕ ಜನರು ಆತನ ಧರ್ಮವನ್ನು ಸೇರ್ತಾರೆ. ಆದರೆ ಇನ್ನೊಂದು ವಿಭಾಗದ ಯಹೂದಿಗಳು ಇದರಿಂದ ಕೋಪಗೊಂಡು ಆತನನ್ನು ಶಿಲುಬೆಗೆ ಏರಿಸ್ತಾರೆ. ಆತನನ್ನು ಶಿಲುಬೆಗೆ ಏರಿಸಿದ್ದು ಇದೇ ಜೆರುಸಲೆಂನಲ್ಲಿ. ಮತ್ತು ಇವತ್ತಿಗೂ ಈ ಒಂದು ಕಾರಣಕ್ಕಾಗಿ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ಕಾರಣಕ್ಕಾಗಿ ಇವತ್ತು ಕ್ರಿಶ್ಚಿಯನ್ ಜನರು ಯಹೂದಿಗಳನ್ನು ದ್ವೇಷ ಮಾಡ್ತಾರೆ. ಒಟ್ಟಿನಲ್ಲಿ ಕ್ರೈಸ್ತರ ನಂಬಿಕೆಯ ಪ್ರಕಾರ ಜೆರುಸಲೆಂ ಯೇಸು ಕ್ರಿಸ್ತ ಅವರು ಹುಟ್ಟಿದ್ದು ಇಲ್ಲಿಯೇ ಮತ್ತು ಅವರು ಪುನರ್ಜನ್ಮವನ್ನು ಇಲ್ಲಿಯೇ ಪಡೆಯುತ್ತಾರೆ ಎಂಬುದು ಕ್ರೈಸ್ತರ ವಾದವಾಗಿದೆ. ಆದ್ದರಿಂದ ಅವರಿಗೆ ಈ ಒಂದು ಜೆರುಸಲೆಂ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ಇನ್ನು ಮುಸಲ್ಮಾನರ ಪ್ರಕಾರ ಜೆರುಸಲೆಂ ಮೊಹಮ್ಮದ್ ಪೈಗಂಬರರು ಒಂದು ದಿನ ಸ್ವರ್ಗಕ್ಕೆ ಹೋಗ್ತಾರೆ. ಮಕ್ಕಾದಿಂದ ಜೆರುಸಲೆಮಿಗೆ ಒಂದು ದಿನ ರಾತ್ರಿ ಬಂದು ಸ್ವರ್ಗಕ್ಕೆ ಹೋಗ್ತಾರೆ. ಅದನ್ನು ಇಸ್ರಾ ಮತ್ತು ಮೆಹರಾಜ್ ಅಂತ ಕರೀತಾರೆ. ಮತ್ತು ಆ ಹೋದ ಸ್ಥಳದಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ಅಲ್ ಅಕ್ಸಾ ಮಸೀದಿ. ಮಕ್ಕಾ ಮತ್ತು ಮದೀನದ ನಂತರ ಇಸ್ಲಾಮಿನ ಪ್ರಕಾರ ಜೆರುಸಲೆಂನಲ್ಲಿರುವ ಈ ಒಂದು ಅಲ್ ಅಕ್ಸಾ ಮಸೀದಿ ಪವಿತ್ರವಾದಂತಹ ಮಸೀದಿಯಾಗಿದೆ. ಆದ್ದರಿಂದ ಈ ಜೆರುಸಲೆಂ ಮುಸ್ಲಿಮರಿಗೂ ಕೂಡ ಪವಿತ್ರವಾಗಿದೆ. ಅಂದರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಲ್ಲಿ ಒಂದೇ ಕಡೆಯಲ್ಲಿ ಮುಸ್ಲಿಮರ ಪವಿತ್ರ ಸ್ಥಳ ಡೋಮ್ ಆಫ್ ದಿ ರಾಕ್, ಇನ್ನೊಂದು ಕಡೆ ಅಲ್ ಅಕ್ಸಾ ಮಸೀದಿ, ಮತ್ತೊಂದು ಯಹೂದಿಗಳ ವೆಸ್ಟರ್ನ್ ವಾಲ್ ಹಾಗೂ ಕ್ರೈಸ್ತರ ಚರ್ಚ್ ಆಫ್ ದಿ ಹೋಲಿ. ಇದು ಮೂರು ಕೂಡ ಒಂದೇ ಕಡೆಯಲ್ಲಿ ಇದೆ. ಇದು ನಾನು ಒಂದು ಸಣ್ಣ ರೀತಿಯಲ್ಲಿ ನಿಮಗೆ ಮೂರು ಧರ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಇದರ ಬಗ್ಗೆ ಮಾತನಾಡಬೇಕು ಅಂದರೆ ಒಂದೊಂದು ಧರ್ಮಕ್ಕೆ ಒಂದೊಂದು ವಿಡಿಯೋ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ನಿಮಗೆ ಸಣ್ಣ ರೀತಿಯಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ನಗರ, ಮೂರು ಧರ್ಮಗಳು, ಮೂರು ಭಿನ್ನ ದೃಷ್ಟಿಗಳು ಇರುವಂತಹ ನಗರವಾಗಿದೆ. ಇನ್ನು ಅವತ್ತು ರೋಮನ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಇಸ್ರೇಲಿಗರು ಅಲ್ಲಿಂದ ಓಡಿ ಹೋಗಿದ್ರಲ್ಲ, ಅವರು ಮತ್ತೆ ಯಾವಾಗ ಇಸ್ರೇಲಿಗೆ ಬಂದರು ಮತ್ತು ಇಲ್ಲಿ ಹೇಗೆ ಇಸ್ರೇಲ್ ಮತ್ತು ಫೆಲಸ್ತೀನರ ನಡುವೆ ಯುದ್ಧಗಳು ಪ್ರಾರಂಭವಾಯಿತು ಎಂಬುದನ್ನು ನೀವು ನೋಡಬೇಕಂದ್ರೆ ನೀವು ಯಹೂದಿಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಯಹೂದಿಗಳ ನೋವುಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮನ್ನು ಯಾರಾದರೂ ಮನೆಯಿಂದ ಬಲವಂತವಾಗಿ ಹೊರಗೆ ಹಾಕಿದರೆ ನಿಮಗೆ ಆ ನೋವು ಖಂಡಿತವಾಗಿಯೂ ಕೂಡ ಕಾಡ್ತಾ ಇರುತ್ತೆ. ಇದೇ ರೀತಿಯಾಗಿ ಯಹೂದಿಗಳಿಗೂ ಕೂಡ ಆಗಿರುತ್ತೆ. ಯಾವಾಗ ರೋಮನ್ ಸಾಮ್ರಾಜ್ಯ ಅಧಿಕಾರಕ್ಕೆ ಬರುತ್ತದೆ ಆವಾಗ ಅವರು ಜೆರುಸಲೆಂ ಪ್ರದೇಶವನ್ನು ಆಕ್ರಮಣ ಮಾಡಿದರು ಮತ್ತು ಅಲ್ಲಿರುವಂತಹ ಯಹೂದಿಗಳನ್ನು ಅಲ್ಲಿಂದ ಓಡಿಸ್ತಾರೆ. ಅವರ ಮಂದಿರಗಳನ್ನು ಒಡೆದು ಉರುಳಿಸಲಾಯಿತು. ಅವರ ಊರಿನ ಹೆಸರನ್ನು ಕೂಡ ಚೇಂಜ್ ಮಾಡಲಾಯಿತು. ಜೆರುಸಲೆಮನ್ನು ಎಲಿಯಾ ಕ್ಯಾಪಿಟಲ್ ಅಂತ ಆ ರೋಮನರು ಬದಲಾವಣೆ ಮಾಡ್ತಾರೆ. ಈ ಕಾರಣದಿಂದ ಜೆರುಸಲೆಂ ಎಂಬುದು ಯಹೂದಿಗಳ ಮನಸ್ಸಿನಲ್ಲಿ ಆಳವಾಗಿ ಪ್ರಭಾವ ಬೀರಿತು. ಯಹೂದಿಗಳು ಜಗತ್ತಿನ ಯಾವ ಮೂಲೆಯಲ್ಲೂ ಇದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ರು, ಜೆರುಸಲೆಂ ನಮ್ಮದೇ ಅಂತ. ರೋಮನರು ಅದಕ್ಕಿಂತ ಮೊದಲು ಬಂದಂತಹ ರಾಜರು ನಮ್ಮ ಮೇಲೆ ಅನ್ಯಾಯವನ್ನು ಮಾಡಿದ್ರು, ನಮ್ಮನ್ನು ಎರಡನೆಯ ದರ್ಜೆಯ ನಾಗರಿಕರನ್ನಾಗಿ ಮಾಡಿದ್ರು, ನಮ್ಮನ್ನು ಆ ಮಣ್ಣಿನಿಂದ ಓಡಿಸಿದ್ರು. ಆದ್ರಿಂದ ಒಂದಲ್ಲ ಒಂದು ದಿನ ಆ ಮಣ್ಣನ್ನು ನಾವು ಹಿಡಿತದಲ್ಲಿ ತಂದೆ ತರ್ತೀವಿ ಅಂತ ಯಹೂದಿಗಳು ನೂರಾರು ವರ್ಷದಿಂದ ಕನಸನ್ನು ಕಾಣ್ತಾ ಇದ್ರು ಮತ್ತು ದ್ವೇಷವನ್ನು ಇಟ್ಕೊಂಡಿದ್ರು. ಹೀಗೆ ಕಾಲ ಕಳೆಯುತ್ತೆ. ಸಾವಿರಾರು ವರ್ಷದ ನಂತರ ಪತ್ರಿಕೋದ್ಯಮ ಯಾವಾಗ ಆರಂಭವಾಯಿತು ಅಂದ್ರೆ 19ನೇ ಶತಮಾನದಲ್ಲಿ ಯಹೂದಿಗಳು ಈ ಒಂದು ಹೋರಾಟವನ್ನು ಚಳುವಳಿಯಾಗಿ ಆರಂಭ ಮಾಡ್ತಾರೆ. ಜಿಯೋನಿಸ್ಟ್ ಎಂಬ ಒಂದು ಹೆಸರನ್ನು ಕೊಟ್ಟು ಚಳುವಳಿಯಾಗಿ ಆರಂಭಿಸ್ತಾರೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಒಬ್ಬ ಲೇಖಕ ಇರ್ತಾನೆ, ಥಿಯೋಡೋರ್ ಹರ್ಜಲ್ ಎಂಬ ಒಬ್ಬ ಲೇಖಕ ಬರೀತಾನೆ, ಯಹೂದಿಗಳಿಗೆ ಒಂದು ಮನೆ ಬೇಕು. ಯಾವ ರೀತಿಯಾದ ಮನೆ ಅಂದ್ರೆ ಅದು ಒಂದು ಸುರಕ್ಷಿತವಾದ ಮನೆ, ಒಂದು ದೇಶ, ಅಲ್ಲಿ ಅವರು ಸ್ವಾತಂತ್ರ್ಯದಿಂದ ಬದುಕಬೇಕು ಅಂತ. 1897ರಲ್ಲಿ ಯಹೂದಿಗಳು ಒಂದು ದೊಡ್ಡ ಸಭೆಯನ್ನು ನ್ಯೂಜಿಲೆಂಡ್ನ ಜೋರಿಕ್ನಲ್ಲಿ ಕರೀತಾರೆ. ಆ ಸಭೆಯಲ್ಲಿ ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ಯಹೂದಿಗಳು ಬಂದು ಹೇಳಿದ್ರು, ನಾವು ಒಂದು ದೇಶವನ್ನು ಮಾಡಬೇಕು, ನಮ್ಮದೇ ಆದ ಒಂದು ದೇಶ, ಮತ್ತು ಆ ದೇಶವಾಗಿದೆ ಫೆಲೆಸ್ತೀನ್. ಇಲ್ಲಿಂದಲೇ ಇಸ್ರೇಲ್ ಮತ್ತು ಫೆಲೆಸ್ತೀನರ ಕದನ ಪ್ರಾರಂಭವಾಯಿತು. ಯಾಕೆಂದರೆ ಫೆಲೆಸ್ತೀನಲ್ಲಿ ಈ ಮೊದಲೇ ಅರಬ್ಬರು ಬಂದು ಅಲ್ಲಿ ನೆಲೆಯನ್ನು ಕಟ್ಟಿಕೊಂಡಿದ್ರು. ಅಲ್ಲಿ ಅವರ ಮನೆಗಳಿದ್ದವು, ಮಸೀದಿಗಳಿದ್ದವು, ಜಮೀನುಗಳಿದ್ದವು, ಎಲ್ಲವೂ ಕೂಡ ಫೆಲೆಸ್ತೀನ್ನಲ್ಲಿಯೇ ಇತ್ತು. ಒಂದೆಡೆ ಯಹೂದಿಗಳ ಕನಸು, ಮತ್ತೊಂದೆಡೆ ಅರಬ್ಬರ ನೆಲೆ, ಎರಡೂ ಕೂಡ ಒಂದೇ ನೆಲದ ಮೇಲೆ ಬಿತ್ತು, ಒಂದೇ ನೆಲೆ ಮೇಲೆ ಬಿತ್ತು. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ರಕ್ತಪಾತವಿಲ್ಲದೆ ಈ ಕನಸು ನನಸಾಗಬಹುದಾ ಎಂದು. ಆದರೆ ಈ ಪ್ರಶ್ನೆಗೆ ಉತ್ತರ ನಿಮಗೂ ಕೂಡ ಗೊತ್ತಿದೆ, ಇಲ್ಲ ಅಂತ.
ಇಲ್ಲಿ ಒಂದು ಕಡೆ ನೋಡುವುದಾದ್ರೆ ಫಲಸ್ತೀನರಿಗಿಂತ ಯಹೂದಿಗಳದ್ದೇ ಜಾಸ್ತಿ ತಪ್ಪು, ಇಸ್ರೇಲಿಗರದ್ದೇ ಜಾಸ್ತಿ ತಪ್ಪು. ಯಾಕಂದ್ರೆ ಆ ಪ್ರಾಚೀನ ಕಾಲದಿಂದ ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದ ಅರಬರ ಮೇಲೆ ಒಮ್ಮೆಲೆ ಯಹೂದಿಗಳು ಬಂದು ನೀವು ಎದ್ದು ಹೋಗಿ ಅಂತ ಹೇಳಿದ್ರೆ ಹೇಗಾಗ್ಬೋದು? ಹೀಗೆಲ್ಲ ನಡೀತಾ ಇರುವಾಗ ಈ ಒಂದು ಕತೆಗೆ ಒಂದು ಹೊಸ ತಿರುವು ಸಿಗುತ್ತೆ, ಒಂದು ಹೊಸ ಕತೆ ಆರಂಭವಾಗುತ್ತೆ. ಬ್ರಿಟನ್ನ ಎಂಟ್ರಿ ಆಗುತ್ತೆ. ಯಾವ ಬ್ರಿಟಿಷರು ಭಾರತ ಮತ್ತು ಪಾಕಿಸ್ತಾನವನ್ನು ನೂರಾರು ವರ್ಷಗಳ ಕಾಲ ಗುಲಾಮರನ್ನಾಗಿ ಮಾಡಿತ್ತು, ಅದರ ಕೈಗೆ ಫಲಸ್ತೀನ್ನ ಅಧಿಕಾರವೂ ಕೂಡ ಬರುತ್ತೆ. ಬ್ರಿಟನ್ ಅಲ್ಲಿಯೂ ಕೂಡ ಭಾರತದ ರೀತಿಯಾಗಿ ಮಾಡಿತ್ತು. 1917ರಲ್ಲಿ ಬ್ರಿಟನ್ನ ಸಚಿವರು ಒಂದು ಘೋಷಣೆಯನ್ನು ಮಾಡ್ತಾರೆ, ನಾವು ಫಲಸ್ತೀನ್ನಲ್ಲಿ ಯಹೂದಿಗಳಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ತಾರೆ ಅಂತ ಬ್ರಿಟನ್ನ ಒಬ್ಬ ಅಧಿಕಾರಿ ಘೋಷಣೆಯನ್ನು ಮಾಡ್ತಾನೆ. ಈ ಸುದ್ದಿಯನ್ನು ಕೇಳಿ ಜಿಯೋನಿಸ್ಟ್ ಯಹೂದಿಗಳ ಆಸೆ ಆಕಾಶ ಮುಟ್ಟುತ್ತದೆ. ಆದರೆ ವಾಸ್ತವದಲ್ಲಿ ಈಗಾಗಲೇ ಹೇಳಿದ ಹಾಗೆ ಆ ಒಂದು ಫಲಸ್ತೀನ್ ನೆಲದಲ್ಲಿ ಅರಬ್ ಜನರು ವಾಸಿಸುತ್ತಿದ್ದರು ಮತ್ತು ಬ್ರಿಟನ್ ಆ ಘೋಷಣೆಯನ್ನು ಮಾಡುವಾಗ ಫಲಸ್ತೀನ್ ಜನರ ಬಳಿ ಕೇಳಿಯೇ ಇರುವುದಿಲ್ಲ. ಇನ್ನೊಂದು ಕಡೆ ಆಶ್ಚರ್ಯವೇನೆಂದರೆ ಆ ಸಮಯದಲ್ಲಿ ಅರಬ್ ಜನರು ಬ್ರಿಟನ್ನ ಜೊತೆ ಸ್ನೇಹವನ್ನು ಮಾಡಿಕೊಂಡಿದ್ರು. ಬ್ರಿಟನ್ ಅರಬ್ ಜನರಿಗೂ ಕೂಡ ಹೇಳಿತ್ತು ನಿಮ್ಮ ಮಾತನ್ನು ನಾವು ಕೇಳ್ತೇವೆ ಅಂತ. ಆದರೆ ಅಂತಿಮವಾಗಿ ಏನಾಯಿತು? ಎರಡು ಕಡೆಯವರು ಯಹೂದರು ಮತ್ತು ಅರಬರು ಬ್ರಿಟನ್ ನಮ್ಮ ಪರ ಅಂತ ಭಾವಿಸಿದ್ರು. ಆದರೆ ವಾಸ್ತವದಲ್ಲಿ ಬ್ರಿಟನ್ ಯಾರ ಪರವೂ ಕೂಡ ಇರುವುದಿಲ್ಲ. ಹೀಗಿರುವಾಗ ಪ್ರಥಮ ವಿಶ್ವ ಯುದ್ಧ ನಡೆಯುತ್ತೆ, ಫಸ್ಟ್ ವರ್ಲ್ಡ್ ವಾರ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಯುದ್ಧದ ನಂತರ ಫಲಸ್ತೀನ್ನ ಸಂಪೂರ್ಣ ಅಧಿಕಾರ ಬ್ರಿಟನ್ ಕೈಗೆ ಬರುತ್ತೆ. ಅವರು ಯಹೂದರಿಗೆ ಫಲಸ್ತೀನಿಗೆ ಬರಲು ಅನುಮತಿಯನ್ನು ಕೊಡ್ತಾರೆ, ಅವರಿಗೆ ಭೂಮಿ ಖರೀದಿಸಲು ಸಹಾಯವನ್ನು ಮಾಡ್ತಾರೆ. ಇದರಿಂದ ಅರಬ್ ಜನರು ಚಿಂತಿತರಾಗಲು ಆರಂಭಿಸಿದರು. ಅರಬರಿಗೆ ಅನಿಸಿತು ನಮ್ಮ ನೆಲ ನಮ್ಮ ಕೈಯಿಂದ ಸರಿಯುತ್ತಿದೆ, ನಮ್ಮ ದೇಶದ ಮೇಲೆ ಯಾರು ಆಕ್ರಮಣವನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ಅರಬರಿಗೆ ಅನಿಸಿತು. 1930ರ ಹೊತ್ತಿಗೆ ಫಲಸ್ತೀನಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಪ್ರಾರಂಭವಾಯಿತು. ಆದರೆ ಬ್ರಿಟನ್ ನೀತಿ ಒಂದೇ ಆಗಿತ್ತು, ಹಂಚು ಮತ್ತು ಆಳು, ಡಿವೈಡ್ ಅಂಡ್ ರೂಲ್. ಅವರು ಯಹೂದರು ಮತ್ತು ಅರಬರನ್ನು ಒಬ್ಬರ ವಿರುದ್ಧ ಪರಸ್ಪರ ಹೋರಾಡುವಂತೆ ಮಾಡಿದರು. ಹೇಗೆ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಿಂದೂ ಮುಸಲ್ಮಾನರನ್ನು ಹೋರಾಡುವಂತೆ ಮಾಡಿದಂತೆ ಅದೇ ರೀತಿಯಲ್ಲಿ ಅರಬ್ ಮತ್ತು ಇಸ್ರೇಲರ ಯಹೂದರ ನಡುವೆ ಅವರು ಮಾಡ್ತಾರೆ. ನಂತರ ಫಲಸ್ತೀನ ಜವಾಬ್ದಾರಿ ಸಂಯುಕ್ತ ರಾಷ್ಟ್ರ ಯುಎನ್ಗೆ ಹೋಯಿತು. ಯುಎನ್ಎ ಒಂದು ಪ್ರಸ್ತಾವನೆ ತಂದಿತ್ತು. ಆದರೆ ಅದಕ್ಕೂ ಮುನ್ನ ಒಂದು ಘಟನೆ ನಡೆಯಿತು. ಒಬ್ಬ ಸರ್ವಾಧಿಕಾರಿ ಏನೆಲ್ಲ ಮಾಡಬಹುದು ಮತ್ತು ಮನುಷ್ಯರನ್ನು ಎಷ್ಟು ಕ್ರೂರವಾಗಿ ವರ್ತಿಸಬಹುದು ಎಂಬುದು ಜಗತ್ತು ನೋಡಿತು. ಯುರೋಪಿನಲ್ಲಿ ಒಬ್ಬ ಹಿಟ್ಲರ್ ಎಂಬ ಸರ್ವಾಧಿಕಾರಿ ಇದ್ನು. ಅವನ ಕಾಲದಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಯಹೂದಿಗಳ ನರಮೇಧ ನಡೆಯಿತು. 1939ರಿಂದ 1945ರವರೆಗೆ ಜರ್ಮನಿಯಲ್ಲಿ ಯಹೂದಿಗಳ ವಿರುದ್ಧ ಸೂಕ್ಷ್ಮವಾಗಿ ರೂಪಿಸಿದ ಸಂಹಾರ ನಡೆಯಿತು. ಅದನ್ನು ಇತಿಹಾಸದಲ್ಲಿ ಹೊಲೋಕಾಸ್ಟ್ ಎಂದು ನೆನಪಿಸಿಕೊಳ್ಳುತ್ತದೆ. ಅಲ್ಲಿ ಗ್ಯಾಸ್ ಬಂಕರುಗಳಲ್ಲಿ, ಕಾರ್ಮಿಕ ಶಿಬಿರಗಳಲ್ಲಿ ಬಲವಂತದ ಕೆಲಸ, ಹಸಿವು ಮತ್ತು ಹತ್ಯೆ ನಡೆಯಿತು. ಈ ಎಲ್ಲವೂ ಕೇವಲ ಒಂದೇ ಕಾರಣಕ್ಕೆ ಅವರು ಯಹೂದಿಗಳು ಆಗಿದ್ರು ಅಂತ. ಹಿಟ್ಲರಿಗೆ ಯಹೂದಿಗಳ ಮೇಲೆ ದ್ವೇಷ ಇತ್ತು. ಆದ್ರಿಂದ ಅವರು ಸುಮಾರು 60 ಲಕ್ಷ ಯಹೂದಿಗಳನ್ನು ಕೊಂದು ಹಾಕಿದ್ರು. ಮಕ್ಕಳು, ವೃದ್ಧರು, ಮಹಿಳೆಯರು ಯಾರನ್ನೂ ಕೂಡ ಹಿಟ್ಲರ್ ಬಿಡ್ಲಿಲ್ಲ. ಈಗ ಅದೇ ಯಹೂದಿಗಳು, ಇಸ್ರೇಲಿಗರು ಫಲಸ್ತೀನರ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಹಿಟ್ಲರ್ ಯಹೂದಿಗಳನ್ನು ಸಾಯಿಸಿದನು. ಅದು ಬೇರೆಯ ಇತಿಹಾಸ, ಅದನ್ನು ನಾವು ಬೇರೆ ಸಮಯದಲ್ಲಿ ನೋಡೋಣ. ಈ ಘಟನೆಯನ್ನು ನೋಡಿದ ಜಗತ್ತು ಬೆಚ್ಚಿ ಬಿದ್ದಿತ್ತು. ಯಹೂದರಿಗೆ ಈಗ ಒಂದೇ ಒಂದು ಬಯಕೆ ಉಳಿದಿತ್ತು, ತಮ್ಮದೇ ನೆಲ, ತಮ್ಮದೇ ದೇಶ, ಅಲ್ಲಿ ಅವರು ಭಯವಿಲ್ಲದೆ ಬದುಕಬಹುದು. ಆಗ 1947ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಯುನೈಟೆಡ್ ನೇಷನ್ ಒಂದು ನಿರ್ಧಾರ ಹೊರಡಿಸಿತು. ಫಲಸ್ತೀನನ್ನು 2 ಭಾಗಗಳಾಗಿ ವಿಭಜಿಸಲಾಯಿತು. 66% ಭಾಗವನ್ನು ಯಹೂದರಿಗೆ ನೀಡಲಾಯಿತು, ಅದನ್ನು ಇಸ್ರೇಲ್ ಅಂತ ಕರೆಯಲಾಯಿತು. 43% ಭಾಗವನ್ನು ಅರಬ್ಗಳಿಗೆ ನೀಡಲಾಯಿತು, ಅದನ್ನು ಫಲಸ್ತೀನ್ ಅಂತ ಕರೆಯಲಾಯಿತು. ಈ ರೀತಿಯಾಗಿ ಘೋಷಣೆ ಮಾಡಿತು. ಮತ್ತು 3 ಧಾರ್ಮಿಕ ಕೇಂದ್ರವಾಗಿರುವ ಜೆರುಸಲೆಮ್ ಅನ್ನು ಅಂತಾರಾಷ್ಟ್ರೀಯ ನಗರವನ್ನಾಗಿ ಘೋಷಿಸಲಾಯಿತು. ಅಂದರೆ ಅದು ಯಹೂದರಿಗೂ ಕೂಡ ಬರುವುದಿಲ್ಲ, ಅರಬ್ಗಳಿಗೂ ಕೂಡ ಅದು ಆಡಳಿತದಲ್ಲಿ ಬರುವುದಿಲ್ಲ. ಯಹೂದಿಯ ನಾಯಕರುಗಳು ಈ ಒಂದು ಪ್ರಸ್ತಾವವನ್ನು ಒಪ್ಪಿಕೊಂಡರು. ಯಾಕೆಂದರೆ ಅವರಿಗೆ ತಮ್ಮ ಮನೆ ಕಾಣಿಸುತ್ತಿತ್ತು, ಬಹಳ ದೊಡ್ಡ ಜಾಗ ದೊರೆತಿತ್ತು. ಆದರೆ ಅರಬ್ ನಾಯಕರುಗಳು ಈ ಯೋಜನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರು. ಯಾಕೆಂದರೆ ವಾಸ್ತವ ಸತ್ಯ ಮತ್ತು ಅರಬರ ಪ್ರಕಾರ ಯಾರೋ ಬಂದು ನಮ್ಮ ನೆಲವನ್ನು ಹಂಚಬಹುದಾ ಎಂದು ಅರಬ್ಗಳಿಗೆ ಮುಖ್ಯವಾಗಿ ಅನ್ಯಾಯದ ಭಾವನೆ ಉಂಟಾಯಿತು. ಅವರ ಜನಸಂಖ್ಯೆ ಹೆಚ್ಚು ಇದ್ದರೂ ಅವರಿಗೆ ಕಡಿಮೆ ಜಾಗ ಕೊಡಲಾಗಿದೆ, ಯಹೂದರಿಗೆ ಹೆಚ್ಚು ಜಾಗ ಕೊಡಲಾಗಿದೆ ಎಂಬುದು ಅರಬರಿಗೆ ಅಸಮಾಧಾನ ಉಂಟಾಯಿತು. ಹೀಗಿರುವಾಗ 2ನೆಯ ಮಹಾಯುದ್ಧ ಕೊನೆಗೊಂಡಿತು. 1948 ಮೇ 14ರಂದು ಬ್ರಿಟನ್ ಫಲಸ್ತೀನಿಂದ ಹೊರಟು ಹೋದರು ಮತ್ತು ಇನ್ನೊಂದು ಕಡೆ ಯಹೂದರು ಇಸ್ರೇಲ್ ರಾಷ್ಟ್ರದ ಸ್ಥಾಪನೆಯನ್ನು ಘೋಷಿಸಿದರು. ಇದರಿಂದ ಕೋಪಗೊಂಡ ಅರಬ್ ರಾಷ್ಟ್ರ
ಮುಂದಿನ ದಿನವೇ ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಲೆಬನಾನ್, ಇರಾಕ್ ಈ ಎಲ್ಲ ಅರಬ್ ರಾಷ್ಟ್ರಗಳು ಸೇರಿ ಇಸ್ರೇಲ್ ಮೇಲೆ ದಾಳಿ ನಡೆಸಿದವು. ಇದು ಮೊದಲ ಅರಬ್ ಇಸ್ರೇಲ್ ಯುದ್ಧವಾಯಿತು. ಈ ಯುದ್ಧ ಇಸ್ರೇಲರಿಗೆ ಮಾಡು ಇಲ್ಲವೇ ಮಡಿ ಎಂಬಂತೆ ಇತ್ತು. ಯಾಕೆಂದ್ರೆ ಈಗಾಗಲೇ ಹಿಟ್ಲರ್ನ ಹಿಂಸಾಚಾರದಿಂದ ಪಾರಾದ ಬಳಿಕ ಅವರಿಗೆ ಬದುಕಲು ಒಂದು ಸಣ್ಣ ನೆಲ ದೊರೆತಿತ್ತು. ಅದನ್ನು ಕಳೆದುಕೊಳ್ಳುವ ಭೀತಿ ಇಸ್ರೇಲ್ ಜನರ ಮುಂದೆ ಇತ್ತು. ಆದ್ರಿಂದ ಯಹೂದಿಗಳು ಈ ಯುದ್ಧದಲ್ಲಿ ಎಲ್ಲ ತನ್ನ ಬಲಗಳನ್ನು ಹಾಕಿ ಹೋರಾಡಿದ್ರು, ಯುದ್ಧದಲ್ಲಿ ಗೆದ್ರು. ಆದರೆ ಅವರು ಗೆದ್ದ ನಂತರ ಕೇವಲ ತಮಗೆ ಸಂಯುಕ್ತ ರಾಷ್ಟ್ರ ಕೊಟ್ಟ ಜಾಗವನ್ನು ಉಳಿಸಿಕೊಳ್ಳೋದಲ್ಲದೆ ಹೆಚ್ಚಿನ 15 ಫೆಲೆಸ್ತೀನಿಗೆ ಸೇರಿದಂತಹ ಜಾಗವನ್ನು ಕಬಳಿಸಿದ್ರು. ನಂತರ ಯಹೂದಿಗಳು ಒಂದೊಂದು ಜಾಗವನ್ನು ಫೆಲೆಸ್ತೀನರಿಂದ ಕಬಳಿಸುವ ಮೂಲಕ 73%ಕ್ಕಿಂತ ಹೆಚ್ಚು ಜಾಗವನ್ನು ಯಹೂದಿಗಳು ಆಕ್ರಮಣ ಮಾಡಿದರು. ಇದರಿಂದ ಕೋಪಗೊಂಡ ಫೆಲೆಸ್ತೀನ್ ಮತ್ತೆ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿತು. ಇಸ್ರೇಲ್ ಪ್ರತಿದಾಳಿ ಮಾಡುತ್ತೆ, ಮತ್ತಷ್ಟು ಭೂಮಿಯನ್ನು ಕಬಳಿಸುತ್ತದೆ. ಈ ಯುದ್ಧದಲ್ಲಿ 7 ಲಕ್ಷ ಫೆಲೆಸ್ತೀನರು ಮನೆಯನ್ನು ಕಳೆದುಕೊಂಡರು. ಕೆಲವು ಗಾಜಾಕ್ಕೆ ಓಡಿದ್ರು, ಕೆಲವು ವೆಸ್ಟ್ ಬ್ಯಾಂಕಿಗೆ, ಉಳಿದವರು ಪಕ್ಕದ ಅರಬ್ ರಾಷ್ಟ್ರಗಳಲ್ಲಿ ಆಶ್ರಯಕ್ಕಾಗಿ ಹೋದರು. ಈ ಘಟನೆಯನ್ನು ಫೆಲೆಸ್ತೀನರು ನಕ್ಬಾ ಅಂದ್ರೆ ಮಹಾ ದುರಂತ ಎಂದು ಕರೀತಾರೆ. ಯಾಕೆಂದ್ರೆ ಒಂದೇ ನೆಲದಲ್ಲಿ ಈಗ 2 ಕಥೆಗಳು ಹುಟ್ಟಿದವು, 2 ಭಾವನೆಗಳು, 2 ನೋವುಗಳು. ಯಹೂದಿಗಳ ದೃಷ್ಟಿಯಲ್ಲಿ ಆ ದಿನವು ಸ್ವಾತಂತ್ರ್ಯದ ದಿನವಾಗಿತ್ತು. ಆದರೆ ಫೆಲೆಸ್ತೀನರ ದೃಷ್ಟಿಯಲ್ಲಿ ಅದು ತಮ್ಮ ಮನೆ, ನೆಲ ಮತ್ತು ಗುರುತನ್ನು ಕಳೆದುಕೊಂಡ ದಿನವಾಗಿತ್ತು. ಇಲ್ಲಿಂದ ಇಸ್ರೇಲ್ ಮತ್ತು ಫೆಲೆಸ್ತೀನ್ನ ಹೋರಾಟ ಕೇವಲ ನೆಲದ ಕುರಿತದಲ್ಲ, ಅದು ಈಗ ಗುರುತು ಮತ್ತು ಅಸ್ತಿತ್ವದ ಯುದ್ಧವಾಯಿತು. ಇಸ್ರೇಲ್ ಈಗ ಅಧಿಕೃತವಾಗಿ ಒಂದು ದೇಶವಾಗಿ ರೂಪುಗೊಂಡಿತು. ಕೇವಲ ಕಾಗದದಲ್ಲಿ ಮಾತ್ರವಲ್ಲ, ಶತಮಾನಗಳಿಂದ ಯಹೂದರು ಕಾಣುತ್ತಿದ್ದ ಒಂದು ಕನಸು ಈಗ ವಾಸ್ತವವಾಯಿತು. ಮತ್ತು ಆ ಕನಸನ್ನು ಇನ್ನೂ ಕೂಡ ಬಲಪಡಿಸಲು 1950ರಲ್ಲಿ ಇಸ್ರೇಲ್ ಒಂದು ಕಾನೂನನ್ನು ಜಾರಿಗೆ ತರಲಾಯಿತು. ಅದೇ ಲಾ ಆಫ್ ರಿಟರ್ನ್. ಈ ಕಾನೂನಿನ ಅರ್ಥವೇನೆಂದರೆ, ವಿಶ್ವದ ಯಾವುದೇ ಭಾಗದಲ್ಲಿರುವ ಯಹೂದಿ ಇಸ್ರೇಲಿಗೆ ಮರಳಬಹುದು ಮತ್ತು ಅವನಿಗೆ ಮರಳಿದ್ರೆ ತಕ್ಷಣ ಇಸ್ರೇಲ್ನ ನಾಗರಿಕತೆಯನ್ನು ನೀಡಲಾಗ್ತದೆ ಅಂತ. ಯಹೂದಿಗಳ ಪ್ರಕಾರ ಇದು ಕೇವಲ ರಾಜಕೀಯ ನಿರ್ಧಾರವಲ್ಲ, ಇದು ಒಂದು ಭಾವನಾತ್ಮಕ ಮತ್ತು ಇತಿಹಾಸಾತ್ಮಕ ನಿರ್ಧಾರವಾಗಿತ್ತು. ಈ ಕಾನೂನಿನ ಮೂಲಕ ಯಹೂದರಿಗೆ ಒಂದು ಸಂದೇಶ ನೀಡಲಾಯಿತು: ನೀವು ಜಗತ್ತಿನಲ್ಲಿ ಎಲ್ಲಿ ಇದ್ರೂ ನಿಮ್ಮ ಮನೆ ಮತ್ತೆ ನಿಮಗೆ ಸಿಕ್ಕಿದೆ, ನೀವು ಈಗ ನಿಮ್ಮ ಮನೆಗೆ ಮರಳಬಹುದು, ನಿಮ್ಮ ಮನೆ ನಿಮ್ಮನ್ನು ಕಾಯುತ್ತಿದೆ ಅಂತ. ಈ ನಂತರ ರಷ್ಯಾ, ಪೋಲೆಂಡ್, ಜರ್ಮನಿ, ಯಮನ್, ಮೊರಾಕೊ, ಇಥಿಯೋಪಿಯಾ, ಭಾರತ ಎಲ್ಲೆಡೆ ಇದ್ದಂತಹ ಯಹೂದರು ಇಸ್ರೇಲಿಗೆ ವಾಪಸ್ಸಾಗಲು ಪ್ರಾರಂಭಿಸಿದರು. ಕೆಲವರು ತಮ್ಮ ಮನೆಗಳನ್ನು ಮಾರಿದ್ರು, ಕೆಲವರು ಶತಮಾನಗಳಷ್ಟು ಹಳೆಯ ಬೇರುಗಳನ್ನು ಬಿಟ್ಟರು, ಕೆಲವರು ಕೇವಲ ಒಂದು ಬ್ಯಾಗನ್ನು ತೆಗೆದುಕೊಂಡು ಇಸ್ರೇಲಿಗೆ ಬಂದರು. ಯಾವಾಗ ಯಹೂದರು ಇಸ್ರೇಲಿಗೆ ಮರಳುತ್ತಿದ್ದಂತೆ ನೆಲದ ಬೇಡಿಕೆ ಹೆಚ್ಚಿತು, ಹೊಸ ಕಾಲೋನಿಗಳು ನಿರ್ಮಾಣವಾಗಿ ತೊಡಗಿತು. ಆದರೆ ಇತ್ತ ಬಹು ಕಡೆ ಫೆಲೆಸ್ತೀನರ ಮನೆಗಳು ಇದ್ದವು. ಆ ಜಾಗವನ್ನೆಲ್ಲ ಯಹೂದಿಗಳು ಆಕ್ರಮಿಸಿದರು. ಈ ಸಂದರ್ಭದಲ್ಲಿ ಫೆಲೆಸ್ತೀನರು ಭಾವಿಸಿದರು, ಕಾನೂನು ಈಗ ಒಂದು ಕಡೆಯಾಗಿದೆ, ಅವರ ನೆಲವನ್ನು ಈಗ ನಿಧಾನವಾಗಿ ಅಂದರೆ ಕಾನೂನುಬದ್ಧ ರೀತಿಯಲ್ಲಿ ಕಬಳಿಸಲಾಗುತ್ತಿದೆ. ಇಸ್ರೇಲ್ ಹೇಳುತ್ತಿತ್ತು, ಇದು ನಮ್ಮ ವಾಗ್ದಾನ, ನಮ್ಮ ಹಕ್ಕಿನ ನೆಲ. ಫೆಲೆಸ್ತೀನರು ಹೇಳುತ್ತಿದ್ರು, ಇದು ನಮ್ಮ ನೆಲ, ನಮ್ಮ ಪೂರ್ವಜರ ಮಣ್ಣು, ನಮ್ಮ ತಂದೆ ತಾಯಿ ತಾತರು ಇಲ್ಲಿ ಹುಟ್ಟಿದ್ರು, ಇಲ್ಲೇ ಸತ್ರು. ಅಲ್ಲಿಂದಲೇ ಒಂದು ನೆಲ, ಆದರೆ 2 ಸತ್ಯಗಳು, 2 ವಾಗ್ದಾನಗಳು. ಹೋರಾಟ ಇಸ್ರೇಲ್ ಮತ್ತು ಫೆಲೆಸ್ತೀನ್ ಎರಡರದ್ದು ಆಗಿತ್ತು. ಆದರೆ ಈ ಹೋರಾಟ ಈಗ ಯುದ್ಧಗಳ ಸರಣಿಯಾಗಿ ಮಾರ್ಪಟ್ಟಿದೆ. 1948ರ ಯುದ್ಧದ ನಂತರ ಇಸ್ರೇಲ್ ಮತ್ತು ಫೆಲೆಸ್ತೀನಲ್ಲಿ ಶಾಂತಿ ಬಂದಿಲ್ಲ. ಆ ಯುದ್ಧದ ನಂತರ ಮುಂದಿನ ವರ್ಷಗಳಿಂದ ಯುದ್ಧಗಳು ಪ್ರತಿ ವರ್ಷ ನಡೀತಾ ಬಂದವು. ಪ್ರತಿ ಸಲ ಹೊಸ ಕಥೆಯು ಹುಟ್ಟಿತು, ಆದರೆ ನೋವು ಹಳೆಯದಾಗಿಯೇ ಉಳಿಯಿತು. 1956ರಲ್ಲಿ ಈಜಿಪ್ಟ್ನ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಸರ್ ಅವರು ಸ್ವೇಜ್ ಕಾಲುವೆಯನ್ನು ರಾಷ್ಟ್ರೀಕೃತಗೊಳಿಸಿದರು ಮತ್ತು ಇಸ್ರೇಲ್ ಹಡಗುಗಳಿಗೆ ದಾರಿಯನ್ನು ಮುಚ್ಚಿಸಿದರು. ಇದರ ಪ್ರತಿಯಾಗಿ ಇಸ್ರೇಲ್, ಬ್ರಿಟನ್ ಮತ್ತು ಫ್ರಾನ್ಸ್ ಈಜಿಪ್ಟ್ನ ಮೇಲೆ ದಾಳಿ ನಡೆಸಿದ್ರು. ಅವರು ಗೆದ್ದರು. ಅಂತಾರಾಷ್ಟ್ರೀಯ ಒತ್ತಡದ ಕಾರಣದಿಂದ ಮತ್ತೆ ಹಿಂದಕ್ಕೆ ಸರಿಯಬೇಕಾಯಿತು. ಆಮೇಲೆ ಬಂತು 1967ರ ಅತ್ಯಂತ ದೊಡ್ಡ ಯುದ್ಧ. ಇದನ್ನು 6 ದಿನಗಳ ಯುದ್ಧ ಎಂದು ಕರೆಯುತ್ತಾರೆ. ಯಾಕೆಂದರೆ ಕೇವಲ 6 ದಿನಗಳಲ್ಲಿಯೇ ಚಿಕ್ಕದಾದ ಇಸ್ರೇಲ್ ರಾಷ್ಟ್ರವು ಈಜಿಪ್ಟ್, ಜೋರ್ಡಾನ್ ಮತ್ತು ಸಿರಿಯಾದ ಸಂಯುಕ್ತ ದಾಳಿಗೆ ತಕ್ಕದಾದಂತಹ ಉತ್ತರವನ್ನು ಕೊಟ್ಟು ಆ 4 ರಾಷ್ಟ್ರವನ್ನು ಸೋಲಿಸಿತು. 6 ದಿನಗಳಲ್ಲಿ ಇಸ್ರೇಲ್ ಗಾಜಾ, ವೆಸ್ಟ್ ಬ್ಯಾಂಕ್, ಗೋಲನ್ ಹೈಟ್ಸ್ ಮತ್ತು ಪೂರ್ವ ಜೆರುಸಲೆಂ ಪ್ರದೇಶಗಳನ್ನು ಕಬಳಿಸಿತು. ಹೀಗಾಗಿ ಜೆರುಸಲೆಂ ಮತ್ತೆ ಯಹೂದರ ಕೈಗೆ ಮರಳಿತು. ವೆಸ್ಟರ್ನ್ ವಾಲ್ ಮತ್ತೆ ಅವರ ಪ್ರಾರ್ಥನೆಗಳ ಕೇಂದ್ರವಾಯಿತು. ಆದರೆ ಈ ಒಂದು ಯುದ್ಧ ಇಸ್ರೇಲ್ ಗೆದ್ದಿದ್ರು, ಅದು ಅರಬ್ ರಾಷ್ಟ್ರಗಳಲ್ಲಿ ಅಪಾರ ಕೋಪ ಮತ್ತು ಆಕ್ರೋಶ ಹುಟ್ಟಿಸಿತು. ಈ ಆಕ್ರೋಶದ ಫಲವಾಗಿ 1973ರಲ್ಲಿ ಯೋಮ್ ಕಿಪ್ಪೂರ್ ಯುದ್ಧ ಪ್ರಾರಂಭವಾಯಿತು. ಈಜಿಪ್ಟ್ ಮತ್ತು ಸಿರಿಯಾ ಇಸ್ರೇಲ್ ಮೇಲೆ ಒಮ್ಮೆಲೆ ದಾಳಿ ಮಾಡಿತು. ಇದು ಯಹೂದರ ಪವಿತ್ರ ದಿನ
ಪ್ರಾಯಶ್ಚಿತ ದಿನದಂದು ನಡೆದಿತ್ತು. ಯುದ್ಧ ಹೆಚ್ಚು ಕಾಲ ಇರಲಿಲ್ಲ, ಆದರೆ ಎರಡೂ ಪಕ್ಷಕ್ಕೂ ಭಾರಿ ನಷ್ಟ ಉಂಟಾಯಿತು. ಇಸ್ರೇಲ್ ಮತ್ತೊಮ್ಮೆ ತನ್ನನ್ನು ಉಳಿಸಿಕೊಂಡಿತು, ಆದರೆ ಈಗ ಎಲ್ಲರಿಗೂ ನಷ್ಟವಾಯಿತು. ಆ ಪ್ರದೇಶದಲ್ಲಿ ಇನ್ನು ಎಂದಿಗೂ ಶಾಂತಿ ಬರುವುದಿಲ್ಲ ಎಂದು ಅಲ್ಲಿಂದ ಖಚಿತವಾಯಿತು. ಇಸ್ರೇಲ್ ಮತ್ತು ಫಲಸ್ತೀನ್ ಪ್ರತಿ ಯುದ್ಧದ ನಂತರ 3 ವಿಷಯಗಳು ಆಗ್ತಾ ಇತ್ತು. ಒಂದು, ಹೊಸ ಗಡಿಗಳು ಬದಲಾಗ್ತಾ ಇದ್ದವು, ಇಸ್ರೇಲ್ನ ವ್ಯಾಪ್ತಿ ವಿಸ್ತಾರವಾಗ್ತಾ ಇತ್ತು, ಹೊಸ ದ್ವೇಷಗಳು ಹುಟ್ಟುತ್ತಿತ್ತು ಮತ್ತು ಶಾಂತಿ ದೂರವಾಗ್ತಾ ಇತ್ತು. ಇನ್ನು ಇಸ್ರೇಲ್ ಮತ್ತು ಫೆಲಸ್ತೀನ್ನಲ್ಲಿರುವ ಅತಿ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ನೋಡೋಣ. ಅದರಲ್ಲಿ ಒಂದು ಗಾಜಾ, ಮತ್ತೊಂದು ವೆಸ್ಟ್ ಬ್ಯಾಂಕ್ ಮತ್ತು ಜೆರುಸೆಲೆಂ. ನಾವು ಅವುಗಳ ಕಥೆಯನ್ನು ಒಂದೊಂದಾಗಿ ನೋಡೋಣ. ಗಾಜಾ ಒಂದು ಸಣ್ಣ ಪ್ರದೇಶವಾದರೂ ಅದನ್ನು ತೆರೆದ ಕಾರಾಗೃಹ ಎಂದು ಹೇಳಬಹುದು. ಸುಮಾರು 20 ಲಕ್ಷ ಫೆಲಸ್ತೀನರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಇಸ್ರೇಲ್ನ ಆರ್ಮಿ ಎಲ್ಲೆಡೆ ಸುತ್ತುವರೆದಿದ್ದಾರೆ. ಇಸ್ರೇಲ್ ಇಲ್ಲಿ ಭಾರಿ ನಿಗಾ ವ್ಯವಸ್ಥೆಯನ್ನು ಇಟ್ಟಿದೆ. ಸಮುದ್ರದಿಂದ ಆಕಾಶದವರೆಗೆ ಎಲ್ಲವೂ ಕೂಡ ಅವರ ನಿಯಂತ್ರಣದಲ್ಲಿ ಇದೆ. ಇಲ್ಲಿ ವಿದ್ಯುತ್ ಪ್ರತಿದಿನ ಕಡಿತವಾಗುತ್ತದೆ, ನೀರು ಅಪೂರ್ತಿ, ಉದ್ಯೋಗಗಳ ಕೊರತೆ ಮತ್ತು ಜನರು ಉಸಿರಾಟವಿಲ್ಲದೆ ಬದುಕನ್ನು ನಡೆಸ್ತಾ ಇದ್ದಾರೆ. ಆ ಕಾರಣದಿಂದ ಇದನ್ನು ತೆರೆದ ಜೈಲು ಎಂದು ಕರೀತಾರೆ. 2007ರಿಂದ ಇಲ್ಲಿ ಆಡಳಿತವನ್ನು ಹಮಾಸ್ ಎಂಬ ಒಂದು ಸಂಘಟನೆಯ ಕೈಯಲ್ಲಿದೆ. ಇಸ್ರೇಲ್ ಹಾಗೂ ಅನೇಕ ದೇಶಗಳ ಪ್ರಕಾರ ಹಮಾಸ್ ಎಂಬುದು ಆತಂಕವಾದಿ ಸಂಘಟನೆ ಎಂದು ಪರಿಗಣಿಸ್ತಾರೆ. ಆದರೆ ಅನೇಕ ಫಲಸ್ತೀನರು ಅದನ್ನು ಸ್ವಾತಂತ್ರ್ಯದ ಧ್ವನಿ ಎಂದು ನೋಡ್ತಾರೆ. ಹಮಾಸ್ ಸಂಘಟನೆಯ ಬಗ್ಗೆ ನಾವು ಮುಂದೆ ನೋಡೋಣ. ಇನ್ನು ವೆಸ್ಟ್ ಬ್ಯಾಂಕ್, ಜೆರುಸೆಲಂ ಹತ್ತಿರದ ಒಂದು ದೊಡ್ಡ ಪ್ರದೇಶ. ಇದು ಒಮ್ಮೆ ಫೆಲಸ್ತೀನರ ಕನಸಿನ ನಾಡು, ಒಂದು ಸ್ವಾತಂತ್ರ್ಯದ ರಾಷ್ಟ್ರವಾಗಬೇಕಾದ ಜಾಗ. ಆದರೆ ಈಗ ಇಲ್ಲಿ ಇಸ್ರೇಲ್ ಬಡಾವಣೆಗಳು ನಿರ್ಮಾಣವಾಗಿದೆ. ಇಸ್ರೇಲ್ ಹೇಳುತ್ತದೆ ಇದು ನಮ್ಮ ಭದ್ರತೆಯ ಅಗತ್ಯಕ್ಕಾಗಿ. ಫೆಲಸ್ತೀನರು ಹೇಳ್ತಾರೆ ಇದು ನಮ್ಮ ನೆಲದ ಕಬಲಿಕೆ. ಇಲ್ಲಿ ಆಡಳಿತವನ್ನು ನೋಡಿಕೊಳ್ಳುವ ಸಂಘಟನೆ ಫತಃ. ಇದು ಹಮಾಸ್ನಿಗಿಂತ ವಿಭಿನ್ನ. ಫತಃ ಮಾತುಕತೆ ಮತ್ತು ಶಾಂತಿಯ ಮೇಲೆ ನಂಬಿಕೆಯನ್ನು ಇಡುತ್ತದೆ. ಆದರೆ ನೆಲಮಟ್ಟದಲ್ಲಿ ಜನರ ಜೀವನ ಇಲ್ಲಿ ಸಹ ತುಂಬಾ ಕಷ್ಟವಾಗಿದೆ. ಇನ್ನು 3ನೇದಾಗಿ ಜೆರುಸೆಲಂ. ಇದು ಇಡೀ ಸಂಘರ್ಷದ ಹೃದಯದಲ್ಲಿ ನೋವಿದ್ದರೆ ದೇಹದ ಪ್ರತಿಯೊಂದು ಭಾಗಕ್ಕೂ ನೋವಾಗುತ್ತದೆ. ಹಾಗೆಯೇ ಇಲ್ಲಿ ಯಹೂದರು ಇದನ್ನು ತಮ್ಮ ರಾಜಧಾನಿ ಎಂದು ಪರಿಗಣಿಸ್ತಾರೆ. ಫೆಲಸ್ತೀನರು ಇದನ್ನು ತಮ್ಮ ಭವಿಷ್ಯದ ರಾಜಧಾನಿ ಅಂತ ಕಾಣ್ತಾರೆ. ಇದಲ್ಲದೆ ಇಲ್ಲಿ ಟೆಂಪಲ್ ಮೌಂಟ್ಸ್, ವೆಸ್ಟರ್ನ್ ವಾಲ್, ಅಲ್ ಅಕ್ಸಾ ಮಸೀದಿ, ಚರ್ಚ್ ಆಫ್ ದ ಹೋಲಿ ಸೆಪ್ಚರ್ಸ್, ಈ 4 ಸ್ಥಳಗಳು ಯಹೂದಿ ಮತ್ತು ಕ್ರೈಸ್ತ ಮುಸ್ಲಿಂ ಧರ್ಮಗಳ ಪವಿತ್ರ ಕೇಂದ್ರಗಳು. ಆದ್ದರಿಂದಲೇ ಜೆರುಸೆಲಂ ಇಡೀ ವಿಶ್ವದ ಅತಿ ಸೂಕ್ಷ್ಮ ಮತ್ತು ವಿವಾದಾತ್ಮಕ ನಗರವಾಗಿದೆ. ಇಲ್ಲಿ ತನಕ ನೀವು ಎಲ್ಲ ಕಥೆಯನ್ನು ನೋಡಿದ್ರಿ. ಒಂದು ವಿಷಯ ಸ್ಪಷ್ಟವಾಗಿ ಕಾಣ್ತದೆ, ಜೆರುಸೆಲಂ ಅಂದ್ರೆ ಕೇವಲ ಒಂದು ನಗರ ಅಲ್ಲ, ಅದು 3 ಧರ್ಮಗಳ ಹೃದಯಕ್ಕೆ ನೋವು ಬಂದ್ರೆ ಅದರ ಕಂಪನ ಇಡೀ ಜಗತ್ತಿಗೆ ತಲುಪುತ್ತೆ. ಅದಕ್ಕಾಗಿಯೇ ಅಲ್ಲಿ ಒಂದು ಚಿಕ್ಕ ಘಟನೆಯಾದರೂ ಪೊಲೀಸರ ಕ್ರಮವಾಗಲಿ, ಯಹೂದಿ ಭಕ್ತರ ಭೇಟಿಯಾಗಲಿ ಅಥವಾ ಯಾರಾದರೂ ನಾಯಕರ ಭಾಷಣವಾಗಲಿ ಅದು ಬೆಂಕಿಯ ಚಿಂಗಾರಿಯಾಗಿ ಬದಲಾಗುತ್ತೆ. ಹೀಗಿರುವಾಗ 1964ರಲ್ಲಿ ಹುಟ್ಟಿತು PLO, ಫೆಲಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್. ಇದರ ಉದ್ದೇಶ ಫೆಲಸ್ತೀನ್ ಅನ್ನು ಮುಕ್ತಗೊಳಿಸುವುದು ಮತ್ತು ಇಸ್ರೇಲ್ ಅನ್ನು ಅಳಿಸುವುದು, ನಾಶ ಮಾಡುವುದು. ಈ ಸಂಘಟನೆಯ ನಾಯಕ ಯಾಸಿರ್ ಅರಫಾತ್ ಅವರು ಮೊದಲು ಬಂದೂಕು ಹಿಡಿದರು, ಆದರೆ ಮುಂದೆ ಮಾತುಕತೆಯ ಮೇಜಿನವರೆಗೂ ಕೂಡ ಅವರು ಬರ್ತಾರೆ. ಭಾರತ ದೇಶದ ಜೊತೆ ಅವರಿಗೆ ತುಂಬಾ ಒಳ್ಳೆಯ ಸಂಬಂಧ ಇತ್ತು. ಅವರ ಕಾಲದಲ್ಲಿ ಫೆಲಸ್ತೀನ್ ಬಗ್ಗೆ ಜಗತ್ತಿನ ದೃಷ್ಟಿಕೋನ ಸ್ವಲ್ಪ ಮೃದುವಾಗಿತ್ತು. PLO ಹಲವಾರು ಹಿಂಸಾತ್ಮಕ ದಾಳಿಯನ್ನು ಮಾಡ್ತಾರೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧ ಅಥವಾ ಕುಖ್ಯಾತ ಘಟನೆ ಅಂದರೆ 1972ರ ಮ್ಯೂನಿಕ್ ಒಲಿಂಪಿಕ್ಸ್ ಹತ್ಯಾಕಾಂಡ. ಅಲ್ಲಿ ಇಸ್ರೇಲ್ ಆಟಗಾರರನ್ನು ಕೊಲ್ಲಲಾಯಿತು. ಈ ಘಟನೆಯಿಂದ ಜಗತ್ತು ನಡುಗಿತು ಮತ್ತು PLO ಅನ್ನು ದಾಳಿಕೋರ ಸಂಘಟನೆ, ಟೆರರಿಸ್ಟ್ ಸಂಘಟನೆ ಅಂತ ಹೇಳಲಾಯಿತು. ಆದರೆ ಫಲಸ್ತೀನರ ದೃಷ್ಟಿಯಲ್ಲಿ ಅದು ಅವರ ಧ್ವನಿ, ಅವರ ಗೌರವ ಆಗಿತ್ತು. ನಂತರ 1987ರಲ್ಲಿ ಗಾಜಾ ಬೀದಿಗಳಲ್ಲಿ ಹೊಸ ಹೆಸರು ಕೇಳಿಸಿತು, ಅದುವೇ ಹಮಾಸ್. ಹಮಾಸ್ನ ಮಾತು ಮೋಸದಿಂದ ಕಸಿದುಕೊಂಡ ದೇಶವನ್ನು ಹೋರಾಟದಿಂದಲೇ ಪಡಿಬೇಕು ಅಂತ. ಈ ಹೋರಾಟದ ರೂಪ ರಾಕೆಟ್ಗಳು, ಭೂಗರ್ಭದ ಸುರಂಗಗಳು, ಆತ್ಮಹತ್ಯಾ ದಾಳಿಗಳು ಮತ್ತು ಪ್ರತಿಯಾಗಿ ಇಸ್ರೇಲ್ನ ಬಾಂಬ್ ಮಳೆ. ಜಗತ್ತಿನ ಅನೇಕ ದೇಶಗಳು ಹಮಾಸ್ ಅನ್ನು ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ತವೆ. ಆದರೆ ಗಾಜಾದ ಹಲವು ಜನರಿಗೆ ಅವರು ರಕ್ಷಕರು. ಈ ಕಾರಣಕ್ಕಾಗಿ ಹಮಾಸ್ ಯಾವತ್ತೂ ಇಸ್ರೇಲ್ ಮುಂದೆ ತಲೆಬಾಗಲಿಲ್ಲ. ಇವತ್ತಿನ ಪರಿಸ್ಥಿತಿ ಏನಂದ್ರೆ PLO ವೆಸ್ಟ್ ಬ್ಯಾಂಕ್ನ ಆಡಳಿತವನ್ನು ನೋಡುತ್ತೆ ಮತ್ತು ಮಾತುಕತೆಯ ದಾರಿಯಲ್ಲಿದೆ. ಹಮಾಸ್ ಗಾಜಾದಲ್ಲಿದೆ ಮತ್ತು ಹೋರಾಟದ ದಾರಿಯಲ್ಲಿದೆ. ಈ ಮಧ್ಯದಲ್ಲಿ ಒಬ್ಬ ಸಾಮಾನ್ಯ ಫೆಲಸ್ತೀನಿಯನ್ ನಂಬಿಕೆ ಮತ್ತು ಹಿಂಸೆಯ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದಾನೆ. 2023ರ ಅಕ್ಟೋಬರ್ 7ರಂದು ಹಮಾಸ್ ಇಸ್ರೇಲ್ ಮೇಲೆ ದೊಡ್ಡ ದಾಳಿ ಮಾಡಿತು. 100 ಜನರು ಸತ್ತರು, ಹಲವಾರು ಜನರು ಗಾಯಗೊಂಡರು. ಪ್ರತಿಯಾಗಿ ಇಸ್ರೇಲ್ ಗಾಜಾ ಮೇಲೆ ಭೀಕರವಾಗಿ ಬಾಂಬು ದಾಳಿ ಮಾಡಿತು. ಶಾಲೆಗಳು, ಆಸ್ಪತ್ರೆಗಳು, ಮನೆಗಳು ಎಲ್ಲವೂ ಕೂಡ ಅವಶೇಷಗಳಾಗಿ ಬಿಟ್ಟವು. ಸಾವಿರಾರು ಜನರು ಸತ್ತರು, ಲಕ್ಷಾಂತರ ಜನರು ಮನೆ ಕಳೆದುಕೊಂಡರು, ಮಕ್ಕಳು ಅನಾಥರಾದರು. ಪುಟ್ಟ ಪುಟ್ಟ ಕಂದಮ್ಮಗಳನ್ನು, ಮಕ್ಕಳನ್ನು ಇಸ್ರೇಲಿಗರು ಕ್ರೂರವಾಗಿ ಕೊಂದರು. ಹಸಿವಿನಿಂದ ಇವತ್ತಿಗೂ ಕೂಡ ಸಾವಿರಾರು ಮಕ್ಕಳು ಅಲ್ಲಿ ಸಾಯ್ತಾ ಇದ್ದಾರೆ. ಆದರೆ ಈಗಲೂ ನಮ್ಮಲ್ಲಿರುವ ಒಂದು ಪ್ರಶ್ನೆ, ಜೆರುಸೆಲಂ ಯಾವತ್ತಾದರೂ ಶಾಂತಿ ಕಾಣುತ್ತದೆಯಾ? ಅಥವಾ ಅದು ಕೇವಲ ದೇವರ ಮನೆ ಆಗುತ್ತದೆಯಾ? ಅಥವಾ ಮಾನವನ ದ್ವೇಷದ ಅಖಾಡವಾಗುತ್ತಿದೆಯಾ?
ಆದರೆ ಈಗಲೂ ನಮ್ಮಲ್ಲಿರುವ ಪ್ರಶ್ನೆ, ಯಾವಾಗ ಇಸ್ರೇಲ್ ಮತ್ತು ಫೆಲೆಸ್ತೀನ್ನಲ್ಲಿ ಶಾಂತಿ ಕಾಣುತ್ತದೆ? ಇವೆರಡು ಇಸ್ರೇಲ್ ಮತ್ತು ಫೆಲೆಸ್ತೀನ್ನ ಸತ್ಯಗಳು. ಆದರೆ ಈ ಸತ್ಯಗಳ ನಡುವೆ ಜಗತ್ತಿನಲ್ಲಿ ಉದ್ಭವಿಸುವ ಪ್ರಶ್ನೆ, ಇಸ್ರೇಲ್ ಮತ್ತು ಫೆಲೆಸ್ತೀನ್ನಲ್ಲಿ ಯಾರು ಸರಿ, ಯಾರು ತಪ್ಪು, ಅಥವಾ ಯಾರದು ತಪ್ಪು ಹೆಚ್ಚು, ಯಾರದು ತಪ್ಪು ಕಡಿಮೆ? ಈ ಪ್ರಶ್ನೆಗೆ ಉತ್ತರ ಬಹಳ ಕಠಿಣವಾಗಿದೆ. ಯಾಕೆಂದರೆ ಎರಡು ಜನರು ಒಂದೇ ನೋವನ್ನು ಅನುಭವಿಸುತ್ತಿದ್ದಾರೆ. ಯಾರು ಹೆಚ್ಚು ತಪ್ಪು ಮಾಡಿದ್ದಾರೆ ಅಥವಾ ಯಾರು ನೋವು ಹೆಚ್ಚು ಎಂಬುದನ್ನು ನಿರ್ಧರಿಸಲು ಕಷ್ಟ. ಅದಕ್ಕಾಗಿಯೇ ನಾವು ಇಬ್ಬರ ದೃಷ್ಟಿಕೋನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇಸ್ರೇಲ್ ಮತ್ತು ಯಹೂದರ ದೃಷ್ಟಿಕೋನದ ಪ್ರಕಾರ ಇದು ನಮ್ಮ ಭೂಮಿ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪಿತಾಮಹರು ಇಲ್ಲಿ ವಾಸಿಸುತ್ತಿದ್ದರು. ನಮ್ಮ ದೇವಸ್ಥಾನ ಇಲ್ಲಿ ಇತ್ತು, ರಾಜರು ಇಲ್ಲಿ ಇದ್ದರು, ನಮ್ಮ ನೆನಪುಗಳು ಇಲ್ಲಿದ್ದವು. ನಾವು ಬಹಳ ನೋವು ಅನುಭವಿಸಿದ್ದೇವೆ. ಯುರೋಪಿನಲ್ಲಿ ನಮ್ಮ ಜೊತೆ ಭೇದ ಭಾವವಾಗಿದೆ. ಹಿಟ್ಲರ್ನಂಥ ಕ್ರೂರಿ ರಾಜರು ನಮ್ಮ ಜನಾಂಗವನ್ನು ಸಾಯಿಸಿದ್ದಾರೆ. ನಮಗೆ ಜಗತ್ತಿನಲ್ಲಿ ಯಾವುದೇ ಒಂದು ಮನೆ ಇರಲಿಲ್ಲ, ಕೇವಲ ಸುರಕ್ಷಿತ ಸ್ಥಳ ಬೇಕಿತ್ತು. ನಾವು ಹಿಂತಿರುಗಿದ್ದೇವೆ ನಮ್ಮ ಪಿತೃಭೂಮಿಗೆ, ನಮ್ಮ ಭೂಮಿಗೆ. ಇದು ಇಸ್ರೇಲ್ನ ಮಾತು. ಇಸ್ರೇಲ್ ಮತ್ತು ಕೂಡ ಹೇಳುತ್ತೆ, ನಾವು ನಮ್ಮ ಸುರಕ್ಷತೆಗಾಗಿ ಬಲವಂತದಿಂದ ಹೋರಾಡುತ್ತಿದ್ದೇವೆ. ಹಮಾಸ್ ಅಥವಾ ಇತರ ಸಂಘಟನೆಗಳು ರಾಕೆಟ್ ದಾಳಿ, ಭೂಗರ್ಭ ಸುರಂಗಗಳು, ಬಾಂಬು ಹಾಕಿದರೆ ನಾವು ನಮ್ಮ ಸ್ವಯಂ ರಕ್ಷಣೆಗೆ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಆಧುನಿಕ ಸೇನೆ, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್, ಐರನ್ ಡೋಮ್ ಇದೆ, ತಂತ್ರಜ್ಞಾನ ನಮ್ಮ ಬಳಿ ಇದೆ. ಆದರೆ ನೋವು ನಮ್ಮ ಒಳಗೆ ಇದೆ. ಅದು ಇವತ್ತು ಜಗತ್ತಿಗೆ ಅರ್ಥವಾಗಬೇಕಾಗಿದೆ. ಫೆಲೆಸ್ತೀನ್ನ ದೃಷ್ಟಿಕೋನವನ್ನು ನೋಡುವುದಾದ್ರೆ, ಇದು ನಮ್ಮ ಭೂಮಿ, ನಮ್ಮ ಹೊಲಗಳು, ನಮ್ಮ ಮನೆಗಳು, ನಮ್ಮ ಮಸೀದಿಗಳು. ನಾವು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. 1948ರಲ್ಲಿ ನಮ್ಮ ಮನೆಗಳಿಂದ ನಮ್ಮನ್ನು ಹೊರಗೆ ಹಾಕಿದರು. ಇಂದು ನಾವು ಶರಣಾರ್ಥಿಗಳು. ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ನಮ್ಮ ಜೀವನ ಬಂಧಿತವಾಗಿದೆ. ಚೆಕ್ ಪಾಯಿಂಟ್ಗಳು, ಗೋಡೆಗಳು, ನಿರ್ಬಂಧಗಳು ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೇವೆ. ನಾವು ಹತಾಶರಾಗಿದ್ದೇವೆ. ವಿಮಾನ ಹಾರಿಸಲು, ಸ್ವಾತಂತ್ರ್ಯ ಅನುಭವಿಸಲು, ಒಂದು ಹೊತ್ತು ಊಟ ಮಾಡಲು ನಾವು ಕಷ್ಟವನ್ನು ಪಡ್ತಾ ಇದ್ದೇವೆ. ಹಲವಾರು ಫೆಲೆಸ್ತೀನರು ಹಮಾಸ್ ಅನ್ನು ಏಕೈಕ ಮಾರ್ಗ ಎಂದು ಭಾವಿಸ್ತಾ ಇದ್ದಾರೆ. ಯಾಕೆಂದರೆ ಅವರು ತೋರುತ್ತಿದ್ದಾರೆ ನಾವು ಪ್ರತಿಕ್ರಿಯಿಸಲು ಬಂದಿದ್ದೇವೆ ಎಂದು. ಈ ನಕ್ಷೆಯಲ್ಲಿ ನೀವು ನೋಡ್ಬೋದು, 1917ರಲ್ಲಿ ಫೆಲೆಸ್ತೀನ್ ಹೇಗಿತ್ತು, ಇವಾಗ ಹೇಗಿದೆ. ಇಲ್ಲಿ ಹಸಿರು ಜಾಗದಲ್ಲಿರುವ ಪ್ರದೇಶ ಮೊದಲು ಫೆಲೆಸ್ತೀನ್ ರಾಷ್ಟ್ರವಾಗಿತ್ತು. ಈಗ ಅದು ಇಸ್ರೇಲ್ ಹಿಡಿತದಲ್ಲಿದೆ. ಆದರೆ ವಾಸ್ತವ ಸತ್ಯ ಏನು? ಪ್ರತಿದಿನ ಮಕ್ಕಳು ಸಾಯ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ 20,000ಕ್ಕಿಂತ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಮಹಿಳೆಯರು ಸಾಯ್ತಾ ಇದ್ದಾರೆ. ಇದು ಫೆಲೆಸ್ತೀನ ವಾಸ್ತವಿಕ ಕತೆ. ಎರಡು ಪಕ್ಷಗಳಲ್ಲಿಯೂ ಕೂಡ ನೋವಿದೆ. ಇಸ್ರೇಲ್ನ ಭದ್ರತಾ ಚಿಂತನೆ ನ್ಯಾಯಸಂಗತ, ಆದರೆ ಫೆಲೆಸ್ತೀನರ ಪ್ರತಿದಿನದ ಕಷ್ಟವೂ ಕೂಡ ನಿಜ. ಸುರಕ್ಷತೆ ಅಗತ್ಯ. ಸ್ವಾತಂತ್ರ್ಯ ಕನಸಾಗಿಯೇ ಉಳಿದರೆ ಹೋರಾಟ ಅನಂತವಾಗುತ್ತದೆ. ಈ ಸಂಘರ್ಷದಲ್ಲಿ ಒಂದು ವಿಲನ್ ಅಥವಾ ಹೀರೋ ಎಂಬುದು ಇಲ್ಲ. ಇದು ಮಾನವರ ಸೃಷ್ಟಿಸಿದ ಸಂಕೀರ್ಣತೆ. ಪ್ರತಿ ಪಕ್ಷವು ಕೆಲವೊಮ್ಮೆ ನಮಗೆ ಸರಿ ಅನಿಸುತ್ತೆ, ಕೆಲವೊಮ್ಮೆ ತಪ್ಪಾಗಿ ಕಾಣುತ್ತದೆ. ಈ ಸಮಸ್ಯೆಗೆ ಪರಿಹಾರ ಬರುವುದು ಹೇಗೆಂದರೆ, ಎರಡು ಪಕ್ಷಗಳು ತಮ್ಮ ನೋವನ್ನು ಮಾತ್ರ ನೋಡದೆ ಇತರರ ನೋವನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಸಿದ್ಧವಾಗಿರಬೇಕು. ಆವಾಗ ಮಾತ್ರ ಸದ್ಯ ಈ ಒಂದು ಸಮಸ್ಯೆಗೆ ಪರಿಹಾರ. ಆದರೆ ಇದು ನಿಜವಾಗಿಯೂ ಕೂಡ ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರಕ್ಕೆ ಇಡೀ ಜಗತ್ತು ಕಾಯ್ತಾ ಇದೆ. ಇನ್ನು ಇಸ್ರೇಲ್ ಮತ್ತು ಫೆಲೆಸ್ತೀನರ ಬಗ್ಗೆ ಭಾರತದ ದೃಷ್ಟಿಕೋನ ಏನು ಎಂಬುದು ನೋಡುವುದಾದರೆ, ಹಿಂದೂಗಳು ಇಸ್ರೇಲ್ ಅನ್ನು ಬೆಂಬಲಿಸ್ತಾರೆ ಮತ್ತು ಮುಸ್ಲಿಮರು ಫೆಲೆಸ್ತೀನನ್ನು. ಈ ಸಂಘರ್ಷದಲ್ಲಿ ಭಾರತದ ಸರ್ಕಾರ ಪಾತ್ರ ಏನು ಅಂದರೆ, ಭಾರತ ಸರ್ಕಾರದ ಪ್ರಕಾರ ಜೆರುಸಲೆಂ ಎಂಬುದು ಅತ್ಯಂತ ಸಂವೇದನಾಶೀಲ ವಿಷಯವಾಗಿದೆ. ಯಾವುದೇ ಒಂದು ದೇಶಕ್ಕೆ ಭಾರತ ಸಪೋರ್ಟ್ ಮಾಡಿಲ್ಲ. ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳು ಆಳವಾದವು. ವಿಶೇಷವಾಗಿ 1990ರ ನಂತರ ತಂತ್ರಜ್ಞಾನ, ಆಯುಧಗಳು, ಕೃಷಿ, ಭದ್ರತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇಸ್ರೇಲ್ ಭಾರತದ ಗೆಳೆಯ. ಇಸ್ರೇಲ್ ಸದಾ ಕಾಶ್ಮೀರ ವಿಷಯದಲ್ಲಿ ಭಾರತದ ಪರವಾಗಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಕೆಲವರ ಭಾವನೆ ಇಸ್ರೇಲ್ ಪರ ಹೋಗುತ್ತೆ. ಇಸ್ರೇಲ್ ಭಾರತಕ್ಕೆ ಆಯುಧಗಳು, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್, ಡ್ರೋನ್ ನೀಡ್ತದೆ. ಎರಡು ದೇಶಗಳು ಜಲ ಸಂರಕ್ಷಣೆ, ಸ್ಮಾರ್ಟ್ ಕೃಷಿ ಕ್ಷೇತ್ರಗಳಲ್ಲಿ ಇಸ್ರೇಲ್ ತಂತ್ರಜ್ಞಾನವು ಭಾರತದ ರೈತರಿಗೆ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದೆ. 2017ರಲ್ಲಿ ಮೋದಿ ಪ್ರಧಾನಿಯಾದ ಬಳಿಕ ಇಸ್ರೇಲಿಗೆ ಭೇಟಿಯನ್ನು ಮಾಡ್ತಾರೆ. ಇದು ಭಾರತದ ಪ್ರಥಮ ಭಾರತೀಯ ಪ್ರಧಾನಿ ಐತಿಹಾಸಿಕವಾಗಿ ಇಸ್ರೇಲಿಗೆ ಭೇಟಿಯಾದಂತಹ ಒಂದು ಸನ್ನಿವೇಶ. ಇದಕ್ಕಿಂತ ಮೊದಲು ಯಾವೊಬ್ಬ ಪ್ರಧಾನಿಯೂ ಕೂಡ ಇಸ್ರೇಲಿಗೆ ಭೇಟಿ ಆಗಿರಲಿಲ್ಲ. ಅಂದರೆ ಇದರ ಅರ್ಥ ಭಾರತವು ಫೆಲೆಸ್ತೀನನ್ನು ಬಿಟ್ಟುಕೊಟ್ಟಿಲ್ಲ. ಭಾರತವು ಫೆಲೆಸ್ತೀನ್ನ ಹಕ್ಕುಗಳಿಗೆ ಸದಾ ಬೆಂಬಲಿಸಿದೆ. 1980ರಲ್ಲಿ ಫೆಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ PLO ಅಧಿಕೃತವಾಗಿ ಮಾನ್ಯತೆ ಪಡೆದಿತ್ತು. ಯಾಸಿರ್ ಅರಫಾತ್ ಭಾರತದ ಹತ್ತಿರದ ಮಿತ್ರರಾಗಿದ್ದರು. ಇಂದಿರಾ ಗಾಂಧಿಯವರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ರು. ಭಾರತ ಫೆಲೆಸ್ತೀನಿಗೆ ಆರ್ಥಿಕ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಸಹಾಯವನ್ನು ನೀಡ್ತಾ ಇದೆ. ಬೆಂಬಲವು ಇವತ್ತಿಗೂ ಕೂಡ ಮುಂದುವರೆದಿದೆ. ಭಾರತ ಮತ್ತು ಇಸ್ರೇಲ್ ಸಂಬಂಧವೂ ಕೂಡ ಬಲವಾಗಿದೆ. ಆದರೆ ಇದರಿಂದ ಫೆಲೆಸ್ತೀನ್ ಬೆಂಬಲ ಏನು ಕಡಿಮೆಯಾಗಿಲ್ಲ. ಸಮತೋಲಿತ ನೀತಿ ಮುಖ್ಯ. ಭಾರತ ಇಸ್ರೇಲ್ನ ಗೆಳೆಯ, ಫೆಲೆಸ್ತೀನಿಗೆ ಬೆಂಬಲಿಗ ಮತ್ತು ಶಾಂತಿಯ ಪರ. ಭಾರತ ವಿಶ್ವಾಸ ಮಾಡುತ್ತೆ, ಈ ಸಂಘರ್ಷ ಕೇವಲ ಮಾತುಕತೆಯಿಂದ ಮಾತ್ರ ಪರಿಹಾರ ಆಗಬಹುದು.
ಯುದ್ಧದಿಂದ ಅಲ್ಲ. ಇದರಿಂದ ಭಾರತ ಎರಡು ಪಕ್ಷಗಳಿಗೂ ಕೂಡ ಮಾತುಕತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಆದರೆ ಭಾರತದ ಜನಸಂಖ್ಯೆ ಈ ವಿಚಾರದಲ್ಲಿ ಎರಡು ಭಾಗಗಳಾಗಿವೆ. ಹಿಂದೂಗಳಲ್ಲಿ ಬಹುಸಂಖ್ಯಾತರು ಇಸ್ರೇಲ್ ಪರವಾಗಿ, ಮುಸ್ಲಿಮರು ಫೆಲೆಸ್ತೀನರ ಪರವಾಗಿ ಇದ್ದಾರೆ. ಒಟ್ಟಿನಲ್ಲಿ ಜೆರುಸಲೆಂ ಎಂಬುದು ಕೇವಲ ನಗರವಲ್ಲ, ಒಂದು ಕನಸು, ಸಂಘರ್ಷ, ಮಾನವೀಯ ಪರೀಕ್ಷೆ. ಇಲ್ಲಿ ನಂಬಿಕೆ, ಹೆಮ್ಮೆ, ಇತಿಹಾಸ, ನೋವು ಎಲ್ಲವೂ ಕೂಡ ಒಂದೇ ಭೂಮಿಯಲ್ಲಿ ಇದೆ. ಯಹೂದಿಗಳು ತಮ್ಮ ಪಿತೃಪೂರ್ವರ ನೆನಪನ್ನು ಹುಡುಕುತ್ತಾರೆ, ಮುಸ್ಲಿಮರು ತಮ್ಮ ನೆಬಿಯ ಚರಿತ್ರೆಯನ್ನು ನೋಡುತ್ತಾರೆ, ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತನ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತಾರೆ. ಇದು ಧಾರ್ಮಿಕ ಸಂಗಮದ ನಗರ, ಆದರೆ ಸಂಘರ್ಷ ಆದಾಗ ಇದು ಅತ್ಯಂತ ಗಾಯಗೊಂಡ ನಗರ. ಇನ್ನು ನಮ್ಮಲ್ಲಿರುವ ಪ್ರಶ್ನೆ, ಯಾವಾಗ ಇಲ್ಲಿ ಶಾಂತಿ ಸಿಗುತ್ತೆ? ಇತಿಹಾಸ ಹೇಳುತ್ತಿದೆ, ತಲವಾರು ತೆಗೆದಾಗ ನಗರ ಸ್ಫೋಟಗೊಳ್ಳುತ್ತೆ, ಆದರೆ ಮಾತುಕತೆಯಾದಾಗ ಶಾಂತಿಯಾಗುತ್ತೆ. ಇಸ್ರೇಲ್ ಮತ್ತು ಫೆಲೆಸ್ತೀನಿಗೆ ಪರಿಹಾರ ಹೊಸ ಬಾಂಬುಗಳಲ್ಲಿ ಅಲ್ಲ, ಹೊಸ ಚಿಂತನೆಯಲ್ಲಿ ಇದೆ. ಆ ಚಿಂತನೆ ಏನಂದರೆ, ನಮ್ಮ ದೇವಸ್ಥಾನ, ಮಸೀದಿ, ಚರ್ಚು ಉಳಿಯಲಿ, ಅದರ ಜೊತೆಗೆ ಮಾನವ ಮೊದಲು ಉಳಿಯಲಿ, ನಂಬಿಕೆ ಉಳಿಯಲಿ, ಪರಸ್ಪರ ನಂಬಿಕೆಯ ಗೌರವ ಉಳಿಯಲಿ, ಸ್ನೇಹವು ಎರಡು ಕಡೆ ಇರಬಹುದು. ಆದರೆ ದ್ವೇಷವಿಲ್ಲದೆ ಮತ್ತೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಪರಿಹಾರ ಸಿಗಬಹುದು. ನಿಮ್ಮ ಪ್ರಕಾರ ಈ ನಗರ ಭವಿಷ್ಯದಲ್ಲಿ ಬದಲಾಗಬಹುದೇ? ಒಂದು ದಿನ ವೆಸ್ಟ್ ವಾಲ್ನಲ್ಲಿ ಪ್ರಾರ್ಥನೆ, ಅಲ್-ಅಕ್ಸಾ ಮಸೀದಿಯಲ್ಲಿ ನಮಾಜ್, ಚರ್ಚಿನಲ್ಲಿ ಪ್ರಾರ್ಥನೆ ಭಯವಿಲ್ಲದೆ ನಡೆಯಬಹುದೇ? ಈ ಉತ್ತರ ನಿಮ್ಮೊಳಗಿದೆ. ಜಗತ್ತು ಕೇವಲ ನಾಯಕರಿಂದ ಬದಲಾಗುವುದಿಲ್ಲ, ಸಾಮಾನ್ಯ ಜನರ ಚಿಂತನೆ ಮತ್ತು ಕ್ರಿಯೆಯಿಂದ ಬದಲಾಗುತ್ತದೆ. ಯಾವಾಗ ಸಾಮಾನ್ಯ ಜನರು ಹೇಳುತ್ತಾರೆ, ಸರಿ ಸಾಕಾಗಿದೆ, ಈಗ ನಮಗೆ ಶಾಂತಿ ಬೇಕು, ಆ ದಿನ ಇಸ್ರೇಲ್ ಮತ್ತು ಫಲಸ್ತೀನ್ನ ಸಂಘರ್ಷ ಕೊನೆಯಾಗಬಹುದು.